ಸುಧೀಂದ್ರ ಅವರೇ, ಕಾಂಗ್ರೆಸ್ ಪಾಳ್ಯದಲ್ಲಿ ಏನಾಗ್ತಾ ಇದೆ ಅನ್ನೋದು ನಿಮಗೂ ಗೊತ್ತಿದೆ. ಬೀಯಿಂಗ್ ಕಾಂಗ್ರೆಸ್ ಸ್ಪೋಕ್ಸ್ ಪರ್ಸನ್, ನೀವು ಸರ್ಕಾರವನ್ನ ವಹಿಸ್ಕೊಳ್ಳೋದು ಬಿಡೋದು ಅದೆಲ್ಲವನ್ನ ನಾನು ಪಕ್ಕಕ್ಕಿಟ್ಟು ಹೇಳೋದಾದ್ರೆ, ಈ ಕಾಂಗ್ರೆಸ್ನಲ್ಲಿ ಈಗ ಬಲಾಬಲದ ಕಸರತ್ತು ನಡೀತಾ ಇದೆ. ಯಾರ ಕಡೆ ಶಾಸಕರ ಬಲ ಜಾಸ್ತಿ ಇದೆ, ಒಂದ್ ಕಡೆ ಹೇಳ್ತಾರೆ ಹೈಕಮಾಂಡೇ ಅಂದ್ರೆ ತೊಟ್ಲು ಚಿವುಟ್ಬಿಟ್ಟು ಎಲ್ಲ ಹೇಳಿ ತೊಟ್ಲು ಚಿವುಟ್ಬಿಟ್ಟು ಲಾಸ್ಟ್ ಅಲ್ಲಿ ಹೈಕಮಾಂಡ್ ತೀರ್ಮಾನ ಅಂತಿಮ. ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ ಆದ್ಮೇಲೆ ದೇ ಶುಡ್ ಶಟ್ ದೇರ್ ಮೌತ್ ಅಂಡ್ ಸೆಟ್. ಬಹಿರಂಗವಾಗಿ ಹೊರಗಡೆ ಬಂದು ಅವ್ರ CM ಇವ್ರ CM, ಅವ್ರ ಉತ್ತರಾಧಿಕಾರಿ ಇವ್ರ ಉತ್ತರಾಧಿಕಾರಿ, ನೀವೇನು ಆಡಳಿತ ನಡೆಸ್ತಾ ಇದ್ದೀರಾ, ಸರ್ಕಾರ ನಡೆಸ್ತಾ ಇದ್ದೀರಾ, ಅಥವಾ ಇಲ್ಲೇನು CM ಸೀಟನ್ನ ಏನಾದರೂ ಕಡ್ಲೆಪುರಿ ತರ ಏನಾದರೂ ಸೇಲ್ಗಿಟ್ಟಿದ್ದೀರಾ, ಏನು ಕಥೆ? ನೋಡಿ, ಈ ಒಂದು ಕ್ರಾಂತಿ ಅಥವಾ ಅವರು ಇವರು ಹೇಳಿಕೆಗಳಿರ್ಬೋದು, ಮತ್ತೊಂದಿರ್ಬೋದು, ಇವನ್ ದೇರ್ ಆರ್ ಸಮ್ ಹೇಳಿಕೆಗಳು ಕೆಲವು ಫ್ರಮ್ ಪೀಪಲ್ ಹೂ ಮ್ಯಾಟ್ರ್ ಅವ್ರದ್ದು ಬಂದಿದೆ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಹಂಗಂತ ಅದು ಬಹುಶಃ ಈ ಸರ್ಕಾರ ಬಂದು ಅಸ್ತಿತ್ವಕ್ಕೆ ಬಂದು ಒಂದು 6-8 ತಿಂಗಳಿಂದನೂ ಶುರು ಆಗ್ಬಿಟ್ಟಿದೆ. ಮಾಧ್ಯಮದಲ್ಲೂ ಶುರು ಆಗಿದೆ, ಬಿಜೆಪಿ ಬಣದಲ್ಲೂ ಶುರು ಆಗಿದೆ. ನಾನು ಹೇಳ್ಬಿಡ್ತೀನಿ, ಅಲ್ಲ ಆಯ್ತು, ನಾನು ನನಗೆ ಅಲ್ಲ ಇದೆ, ನಾನು ಅಲ್ಲಿಗೂ ಬರ್ತೀನಿ, ಖಂಡಿತ ಹೇಳ್ತಾ ಇದ್ದೀನಿ. ಅದು ಮಾಧ್ಯಮದಲ್ಲೂ ಶುರು ಆಗಿದೆ, ಬಿಜೆಪಿ ಪಾಳ್ಯದಲ್ಲೂ ಶುರು ಆಗಿದೆ, JDS ಪಾಳ್ಯದಲ್ಲಿ ಶುರು ಆಗಿದೆ, ಎಲ್ಲ ಕಡೆ ಶುರು ಆಗಿದೆ. ಆದ್ರೆ ಅಲ್ಲ ಅದು ಹೇಳ್ತಾ ಇದ್ದೀನಿ, ಅದು ಅದಕ್ಕೆ ಡೆಡ್ಲೈನ್ ಕೊಟ್ಕೊಂಡ್ ಬಂದ್ರು. ಯುಗಾದಿ, ದೀಪಾವಳಿ, ದಸರಾ, ನವೆಂಬರು, ಡಿಸೆಂಬರು, ಜನವರಿ ಹಿಂಗೆ ಮಾಡ್ತಾನೆ ಇದ್ದಾರೆ. ಹಂಗಾಗಿ ಇಟ್ ಇಸ್ ಅದು ಅವ್ರು ಫ್ರೀ ಫ್ಲೋ ಬಿಟ್ಬಿಟ್ಟಿದ್ದೀವಿ ನಾವು. ಈಗಂತೂ ಹೆಂಗಾಗೋಗಿದೆ ಅಂದರೆ, ಈ ಒಂದು ಕ್ರಾಂತಿ ಅನ್ನೋದೇನೆ ಒಂದು, ಯಾಕೆಂದರೆ ಇವತ್ತು ಪ್ರಹ್ಲಾದ್ ಜೋಶಿ ಅವರು ಹೇಳಿರೋದನ್ನು ಲಾಸ್ಟ್ 10 ಸ್ಟೇಟ್ಮೆಂಟ್ ತೊಗೊಳ್ಳಿ. ಇವತ್ತು ನೀವು ಇಲ್ಲಿ ಕೇಳಿದ್ರಿ, ಲಾಸ್ಟ್ 10 ಅಥವಾ 15 ಸ್ಟೇಟ್ಮೆಂಟ್ ತೊಗೊಳ್ಳಿ. ಈ ಸರ್ಕಾರ ಅಸ್ಥಿರ, ಇಲ್ಲಿ ಸರಿ ಇಲ್ಲ, ಈ ಸರ್ಕಾರ ಅಷ್ಟು ಬೇಡ್ರೆ ಅವ್ರಿಗೆ ರೆಕಾರ್ಡ್ ಹಾಕ್ಬಿಟ್ಟು ಅವ್ರು ಇಲ್ಲದೆ ಇದ್ರು ಅವ್ರು ಹೇಳಿದ್ದನ್ನು ರೆಕಾರ್ಡ್ ಹಾಕ್ಬಿಡ್ಬೋದು, ಯಾಕಂದರೆ ಒಂದು ವರ್ಡ್ ಚೇಂಜ್ ಮಾಡಲ್ಲ ಅವರು. ಅಷ್ಟು ಬಿಟ್ಟರೆ ಅವ್ರಿಗೆ ಸರ್ಕಾರದಲ್ಲಿ ಏನಾದ್ರು ಗವರ್ನೆನ್ಸ್ ವಿಷಯ ಏನಾದ್ರು ಮಾತಾಡೋದಿದೆಯಾ, ಅಡ್ಮಿನಿಸ್ಟ್ರೇಟಿವ್ ವಿಷಯ ಏನಾದ್ರು ಮಾತಾಡೋದಿದೆಯಾ, ಏನಾದ್ರು ಇಂಥ ಒಂದು ಏನು ಇಲಾಖೆ ಅಥವಾ ಇಲ್ಲಿ ಅಲ್ಲಿ ಅಂತ ಹೇಳ್ತಾ ಇರುತ್ತೆ, ಆ ಥರ ಯಾವ ಒಂದು ಇಶ್ಯೂಗಳು ಇವ್ರಿಗೆ ಸಿಗ್ತಾ ಇಲ್ಲ. ಇನ್ನೇನು ಮಾಡಬೇಕು? ಈ ಕ್ರಾಂತಿ ಇವರು 1 ವರ್ಷದಿಂದ ನನಗೆ ಜ್ಞಾಪಕ ಇರೋಂಗೆ ಅಥವಾ ತಮಗೂ ಗೊತ್ತಿರೋಂಗೆ, ತಮಗೆ ಮಾಹಿತಿ ಇಲ್ಲದೆ ಇರ್ತಕ್ಕಂಥದ್ದೇನು ಇಲ್ಲ, 1.5 ವರ್ಷದಿಂದ ಮಾಹಿತಿಗಳು ಅಲ್ಲ, ಅದಕ್ಕಿಂತ ಮುಂಚೆಯಿಂದನೂ ಕ್ರಾಂತಿ ಅಂತ ಹೇಳ್ತಾ ಇದ್ರು. ಆದ್ರೆ ತಿಂಗಳುಗಳು ಹೇಳಿದ್ರು ರಾಜಣ್ಣ ಅವ್ರ ಬಾಯಿಂದ ಇರ್ಬೋದು, ಅದಕ್ಕಿಂತ ಮುಂಚೆ ಇದಕ್ಕೇನು ಹಬ್ಬಗಳಿಗೆ ಹೇಳ್ತಾ ಇದ್ರು, ಯುಗಾದಿಗಾಗತ್ತೆ, ದೀಪಾವಳಿಗಾಗತ್ತೆ, ದಸರಾಗತ್ತೆ ಅಂತ. ನಾನು ಒಂದು ಹೇಳ್ತೀನಿ ಕೇಳಿ. ಸಿ, ಲೆಟ್ ಮಿ ಟೆಲ್ ಯು ಒನ್ ಥಿಂಗ್. ಈ ಥರ ಒಂದು ಪ್ರೆಸ್ ಸ್ಟೇಟ್ಮೆಂಟಲ್ಲಿ ಪ್ರೆಸ್ಸಿಗೆ ಬಂದ್ಬಿಟ್ಟು ಹಿಡಿದಾಗ ಡಿಸೆಂಬರ್ ಕ್ರಾಂತಿ ಅದೆಲ್ಲ ಸುಳ್ಳು, ಆಯಿತಾ? ಕಾಂಗ್ರೆಸ್ ಪಕ್ಷ ಇವತ್ತು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಭಾಳ ಸದೃಢವಾಗಿದೆ. ಆಮೇಲೆ ನಮಗೊಂದು ಭಾಳ ಇದು ಏನು ಸ್ಟ್ರಾಂಗ್ ಆಗಿರ್ತಕ್ಕಂಥ ಹೈಕಮಾಂಡ್ ಇದೆ. ಸನ್ಮಾನ್ಯ ಖರ್ಗೆ ಅವ್ರು ಏನು ಇವತ್ತು ನಮ್ಮ ರಾಜ್ಯ ಅಲ್ಲ, ಈಗ ನೀವು ಸೆಪ್ಟೆಂಬರಲ್ಲಿ ಆಗತ್ತೆ ಮಾಡತ್ತೆ ಅಂತ ಅವ್ರು ಹೇಳ್ತಾರೆ, ಅವ್ರವ್ರು ಇದಕ್ಕೆ ಹೇಳ್ತಾರೆ. ಇವಾಗ ಯತೀಂದ್ರ ಅವ್ರು ಹೇಳಿದ್ದು, ನಾನು ಅಲ್ಲಿಗೂ ಬರ್ತೀನಿ. ಯತೀಂದ್ರ ಅವ್ರು ಹೇಳಿದ್ದನ್ನ ನೀವು ನಿಮ್ಮ ಓಪನಿಂಗ್ ಸ್ಟೇಟ್ಮೆಂಟ್ ಹೇಳಿದ್ರೆ, ಪ್ರಿಯಾಂಕ್ ಅವ್ರು ಹೇಳಿದ್ರು, ಪ್ರಿಯಾಂಕ್ ಪರಮೇಶ್ವರ್ ಅವ್ರು ಇಬ್ರು ಹೇಳಿದ್ದನ್ನ ಬೇಕಾದ್ರೆ ಪ್ಲೇ ಮಾಡಿ. ಅಲ್ಲ, ಅವ್ರು ಹೇಳಿರೋದು ಐಡಿಯಾಲಜಿಕಲಿ ಇವರು ಸತೀಶ್ ಜಾರಕಿಹೊಳಿ ಇಸ್ ದ ನೆಕ್ಸ್ಟ್ ಲೀಡರ್ ಆಫ್ಟರ್ ಸಿದ್ದರಾಮಯ್ಯ ಅಂತ ಅವ್ರು ವೆರಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಆದರೆ ಇವರಿಬ್ಬರು ಹೇಳಿರೋದು, ಪ್ರಿಯಾಂಕರ್ಗೆ ಮತ್ತು ಪರಮೇಶ್ವರ್ ಅವರು ಅದನ್ನು ಹೇಳ್ಬೇಕಾರೆ ಅವರು ಐಡಿಯಾಲಜಿ ವಿಷಯವಾಗಿ ಹೇಳಿರೋದು ಅಂತ ಇರ್ಬೋದು. ಈಗ DK ಶಿವಕುಮಾರ್ ಅವ್ರ ಐಡಿಯಾಲಜಿ ಬೇರೆ ಇರ್ಬೋದು, ಪ್ರಿಯಾಂಕರ್ಗೆ ಮತ್ತು ಯಾರ್ದು ಪರಮೇಶ್ವರ್ ಅವರ ಸಮಜಾಯಿಸುವಂತಹ ಸ್ಟೇಟ್ಮೆಂಟ್ ಹೊರತು ಯತೀಂದ್ರ ಅವ್ರ ಸ್ಟೇಟ್ಮೆಂಟ್ ಹಂಗಿರ್ಲಿಲ್ಲ. ಯತೀಂದ್ರ ಅವ್ರು ಏನ್ ಹೇಳಿದ್ರು, ನೆಕ್ಸ್ಟ್ ನಮ್ಮ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅಂತ ಹೇಳಿದ್ರು. ಇಟ್ ಈಸ್ ವೆರಿ ವೆರಿ ಕ್ಲಿಯರ್. ಅಂತ ಒಂದು ಇದರಲ್ಲಿ ಐಡಿಯಾಲಜಿಕಲಿ ಇವಾಗ ಸಿದ್ದರಾಮಯ್ಯರು ಒಂದು ಅಹಿಂದ ನಾಯಕ ಅಂತ ಗುರುತಿಸ್ಕೊಂಡಿದ್ದಾರೆ. ಆ ಒಂದು ಅಹಿಂದ ಸ್ಪೇಸ್ ಏನಾದ್ರೂ ಖಾಲಿ ಆದ್ರೆ ಆ ಜಾಗಕ್ಕೆ ಸತೀಶ್ ಜಾರಕಿಹೊಳಿ ಅವರು ಬರ್ತಾರೆ ಅಂತಕ್ಕಂಥದ್ದು ವೆರಿ ಕ್ಲಿಯರ್ ಹೇಳ್ತಾರೆ. ಅದನ್ನ ನೀವು ಕೇಳಬೇಕು. ಅದನ್ನ ನೀವು DK ಶಿವಕುಮಾರ್ಗೆ ಹೇಳಿದ್ರು ಅಂತ ಯಾಕೆ ವ್ಯಾಖ್ಯಾನ ಮಾಡ್ತಾ ಇದ್ದೀರಿ? ಈಗ ನೀವು ಕೇಳಿದ್ರಲ್ಲ, ಇದು ಒಪ್ಕೋತೀನಿ ನಾನು. ಅಲ್ಲ, ಇದನ್ನ ಒಪ್ಕೋತೀನಿ ನಾನು ಹೇಳೋದು. ಅದನ್ನ DK ಶಿವಕುಮಾರ್ ಅವ್ರಿಗೆ ಹೇಳಿದ್ರು ಯಾಕೆ ಸೃಷ್ಟಿ ಮಾಡ್ತಾ ಇದ್ದೀರಾ? ಆ ತರ ಸೃಷ್ಟಿ ಇಲ್ಲ, ಆ ರೀತಿ ಮಾತು ಯಾವುದು ಇಲ್ಲ. ಒಂದು ಹೇಳ್ತಾ ಇದ್ದೀನಿ, ಇದು ದೇರ್ ಇಸ್ ಎ ಸ್ಪೇಸ್. ಪ್ರತಿಯೊಬ್ರು ನೆಸೆಸರಿ ಅಲ್ಲ ಅಂತ ಅವರ ಉತ್ತರ ಕೊಡಬೇಕು. ಅದಕ್ಕೆ ನಾನು ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ. ಅವ್ರ ಪಕ್ಷದಿಂದ ಹೇಳಿಕೆ ಕೊಟ್ಟಿಲ್ಲ. ಅವರು ಪಕ್ಷದಿಂದ ಹೇಳಿಕೆ ಅವ್ರು ಈಗ ಯಾವುದೇ ನಾಯಕರು ಅವ್ರು ಹೇಳೋದು ನೆಸೆಸಿಟಿ ಇದೆಯಾ ಇಲ್ಲ ಅಂತ ಯಾವುದೇ ವಕ್ತಾರರು ಬಂದು ಅದು ಯಾವುದೇ ಪಕ್ಷ ಆಗ್ಲಿ, ಇವತ್ತು ಬಿಜೆಪಿ ಅವರು ಕೂಡ ಅವ್ರು ಕೇಳಿದ್ದು ಒಂದು ಸ್ಟೇಟ್ಮೆಂಟ್ ನ ಅವ್ರು ಹೇಳಿದ್ದು ಒಂದು ಸ್ಟೇಟ್ಮೆಂಟ್ ಜವಾಬ್ದಾರಿ ಇದೆಯೋ ಏನೋ ಅದು ಅವ್ರವ್ರ ವೈಯಕ್ತಿಕ. ಆದ್ರೆ ಇನ್ ದ ಕಾಂಟೆಕ್ಸ್ಟ್ ಆಫ್ ದ ಪಾರ್ಟಿ ವೈ ಅದನ್ನ ನೀವು DK ಶಿವಕುಮಾರ್ ಅವ್ರ ಮೇಲೆ ಹೇಳಿದ್ದಾರೆ ಅಂತ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಿ? ವೈ ಆರ್ ಯು ಸಿಗ್ನಲಿಂಗ್ ಔಟ್? ಅಲ್ಲಿ ಹೋದ್ರೆ ಅಲ್ಲಿ ಸಿದ್ದರಾಮಯ್ಯನವರ ನಂತರ ಫಸ್ಟ್ ಕೇಸ್ ಇವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾರೆ, ನಂತರ ಅಂತಕ್ಕಂಥ ಪ್ರಶ್ನೆ ಬೇರೆ, ಅದು ಹೈಕಮಾಂಡ್ ಅವ್ರು ಆದಾಗ ಈಗ ಹೇಳಿದಾಗ
ಬಟ್ ಈಗ ಸಿದ್ದರಾಮಯ್ಯನವ್ರ ನಂತರ ಹೌದು ಅಲ್ಲೊಂದು ಲೀಡರ್ಶಿಪ್ ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ. ಯಾವುದೇ ಲೀಡರು ಫಾರ್ ಎಕ್ಸಾಂಪಲ್ ನಾನು ಸಿದ್ದರಾಮಯ್ಯನವ್ರ ಬಗ್ಗೆ ಹೇಳ್ತಾ ಇಲ್ಲ, ಇವತ್ತು ಡಿ ಕೆ ಶಿವಕುಮಾರ್ ಅವ್ರ ನಂತರ ಅಂದ್ರೆ ಅಲ್ಲೂ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ. ಇಟ್ ಇಸ್ ನಾಟ್ ಎ ಸ್ಮಾಲ್ ಶೂಸ್ ಟು ಫಿಲ್. ಈಗ ನಿಮ್ಮಲ್ಲಿ ಏನಾಗಿದೆ, ಒಂದ್ ಸ್ವಲ್ಪ ಜನ ಹೇಳ್ತಾರೆ ಮುಖ್ಯಮಂತ್ರಿ ಕಡೆಯವರು ಇಲ್ಲ ಶಾಸಕರ ಬೆಂಬಲ ಇಲ್ಲದೆ ಏನೂ ಆಗೋದಿಲ್ಲ ಅಂತ, ಇನ್ನೊಂದ್ ಕಡೆ ಹೇಳ್ತಾರೆ ಒಂದ್ ನಿಮಿಷ ಯಾವುದೇ ಒಂದು ಪ್ರಜಾಸತ್ತಾತ್ಮಕ ಇದರಲ್ಲಿ ಶಾಸಕರ ಬೆಂಬಲ ಇದ್ರನ್ನೇ ಆಗ್ಬೇಕು ಹೇಳ್ತಾರೆ. ಅದನ್ನ ಹೇಳಿದ್ರೆ ನೀವು ಡಿ ಕೆ ಶಿವಕುಮಾರ್ ಅವ್ರಿಗೆ ವಿರೋಧ ಇದೆಯಾ ನಿಮ್ಮ ಪಕ್ಷದಲ್ಲಿ? ಈಗ ನಾನೊಂದು ಮಾತು ಹೇಳ್ತೀನಿ, ಇದು ತಪ್ಪೇನು ಅಂದ್ರೆ ನಾನು ಸಿಎಂ ಪರವಾಗಿ ಹೇಳ್ತೇನೆ, ನಾನು ಪಕ್ಷದ ಪರವಾಗಿ ಮಾತಾಡ್ತಾ ಇದ್ದೀನಿ, ಅವರು ಪಕ್ಷದ ಪರವಾಗಿ ಮಾತಾಡ್ತಾ ಇದ್ದಾರೆ. ಏನ್ ರೂಲ್ ಇದೆ ಅದನ್ನ ಹೇಳ್ತಾ ಇದ್ದಾರೆ. ಹೌದು, ನಾಳೆ ಎಲ್ಲ ಆದ್ಮೇಲೆ CLP ಕರೆದ್ಬಿಟ್ಟು CLP ನ ಲೀಡರ್ ಸೆಲೆಕ್ಟ್ ಮಾಡೋದು ನಾವು ಹೇಳ್ದಾಗತ್ತ, ಯಾರು ಹೇಳೋದು ಆಗೋದಿಲ್ಲ. ಪಕ್ಷದಲ್ಲಿ ಹೊಂದಾಣಿಕೆ ಇಲ್ಲ ಅನ್ನೋದಕ್ಕೆ ಒಂದಷ್ಟು ಜನ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ತಂದಿದ್ದನ್ನ ಸಮರ್ಥಿಸ್ಕೋತಿದ್ದಾರೆ, ಇನ್ನೊಂದಷ್ಟು ಜನ ನಾನು ಹೇಳ್ತಾ ಇದ್ದೀನಿ ಈಗ ಒಂದು ಲೀಡರ್ಶಿಪ್ ವ್ಯಾಕ್ಯೂಮ್ ಕ್ರಿಯೇಟ್ ಆದ್ರೆ ಅದಕ್ಕೆ ಇನ್ನೊಬ್ಬ ಲೀಡರ್ ಬರಬೇಕು. ಅದು ಪೊಸಿಷನ್ ಇಸ್ ಡಿಫರೆಂಟ್, ಲೀಡರ್ಶಿಪ್ ವ್ಯಾಕ್ಯೂಮ್ ಇಸ್ ಡಿಫರೆಂಟ್. ಅದು ಸಿಎಂ ಕುರ್ಜಿಗೆ ಹೇಳಿದ್ರು, ಮಿನಿಸ್ಟರ್ ಕುರ್ಜಿಗೆ ಹೇಳಿದ್ರು, ಅಧ್ಯಕ್ಷ ಕುರ್ಜಿಗೆ ಹೇಳಿದ್ರು. ಅಲ್ಲ, ಈಗ ನಾನು ಒಂದು ಮಾತು ಕೇಳ್ತೀನಿ, ಈಗ ನಿಮಗೆ ಸಿದ್ದರಾಮಯ್ಯನವ್ರ ನಂತರ ಅಂತ ಅವ್ರಿಗೆ ಇದು ಮಾಡ್ಕೊಂಡ್ರು, ಅಲ್ಲಿಗೆ ನೀವು ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾಗಿದ್ದಾರೆ, KPCC ಅಧ್ಯಕ್ಷರಾಗಿದ್ದಾರೆ, ನೀವು ಬೇರೆ ಎಲ್ಲದಕ್ಕೂ ಯಾಕೆ ಅದನ್ನ ಹೋಲಿಸ್ಲಿಲ್ಲ? ವೈ ಡು ಯು ಡೈರೆಕ್ಟ್ಲಿ ಬ್ರಿಂಗ್ ಇಟ್ ಟು ಸಿಎಂ? ಅದು ನೀವು ಅದನ್ನ ತಗೊಳ್ತಕ್ಕಂತ ರೀತಿ ಹೋಗುತ್ತೆ. ದಯವಿಟ್ಟು ನೀವು ಹೆಂಗ್ ವ್ಯಾಖ್ಯಾನ ಮಾಡ್ಕೊಂಡ್ರೆ ಅವರೇ ವೆರಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ಅವರು ವೆರಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಇದು ಐಡಿಯಾಲಜಿನಲ್ಲಿ ಸಿದ್ದರಾಮಯ್ಯ. ಹೌದು, ಅದು ನಾನು ಒಪ್ಕೋತೀನಿ. ಸಿದ್ದರಾಮಯ್ಯನವರು ಹೋದ್ರೆ ಅಲ್ಲೊಂದು ದೊಡ್ಡ ಲೀಡರ್ಶಿಪ್ ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ. ಯಾರೇ ಲೀಡರ್ ಆಗಲಿ, ಡಿ ಕೆ ಶಿವಕುಮಾರ್ ಅವ್ರ ನಂತರ ಕೂಡ KPCC ಅಧ್ಯಕ್ಷಗಿರಿಲಿ ಒಂದು ದೊಡ್ಡ ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ. ದಟ್ಸ್ ಅ ವೆರಿ ಬಿಗ್ ಶೂಸ್ ಟು ಫಿಲ್. ಡಿ ಕೆ ಶಿವಕುಮಾರ್ ಅವ್ರದ್ದು ಸಿಎಂ ಅವ್ರದ್ದು ಇಸ್ ನಾಟ್ ಎ ಸ್ಮಾಲ್ ಶೂಸ್ ಟು ಫಿಲ್. ಅದನ್ನ ನಾವು ಯೋಚನೆ ಮಾಡಬೇಕು. ಸತೀಶ್ ಜಾರಕಿಹೊಳಿ ಅವ್ರು ಬರ್ತಾರಾ, ಸಿದ್ದರಾಮಯ್ಯ ಅವರ ಲೀಡರ್ಶಿಪ್ ಅನ್ನ ಒಪ್ಕೊಳ್ತಾ ಇರುವಂತಹ ನಿಮ್ಮ ಕಾಂಗ್ರೆಸ್ನ ಶಾಸಕರಾಗ್ಲಿ ಸಚಿವರಾಗ್ಲಿ ಸತೀಶ್ ಜಾರಕಿಹೊಳಿ ಅವರ ಲೀಡರ್ಶಿಪ್ ಅನ್ನ DK ಬಣದವ್ರು ಒಪ್ಕೊಳ್ತಾ ಇಲ್ಲ, ವಿರೋಧ ಇದೆ. ಅದನ್ನ ದಯವಿಟ್ಟು ವಾದ ಮಾಡಬೇಡಿ. ಆದಿಯಾಗಿ ಸಿದ್ದರಾಮಯ್ಯನವರ ಲೀಡರ್ಶಿಪ್ ಒಪ್ಕೊಂಡು ಅವ್ರ ಕೈ ಕೆಳಗಡೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ನಮ್ಮ ಮುಖ್ಯಮಂತ್ರಿಗಳು ಇವತ್ತಿನ ದಿನ. ಕೊಟ್ಟಂತ ಕಾಂಟೆಕ್ಸ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದನ್ನ ಹೇಳ್ತಾರೆ, ಜನ ನಿಮ್ಮ ಕಾಂಗ್ರೆಸ್ ಅವರಷ್ಟು ಬುದ್ಧಿವಂತರಲ್ಲ, ಅದನ್ನ ಹಿಂಗೆಲ್ಲ ಅರ್ಥ ಮಾಡ್ಕೊಳ್ಳೋದು. ಜನ ಎಲ್ಲರಿಗಿಂತ ಬುದ್ಧಿವಂತರು, ಅವರು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿರೋದಕ್ಕೆ ಇದನ್ನ ಹೇಳ್ತಾ ಇರೋದು. ಅಶ್ವಿನಿ ಅವರ ನಿಮ್ಮ ರಿಯಾಕ್ಷನ್ ಇದಕ್ಕೆ? ಸಿಂಧೂರ, ರಾಜ್ಯದಲ್ಲಿ ಏನೇನು ನಡೀತಾ ಇದೆ, ಬೆಳಿಗ್ಗೆ ಆದರೆ ಸಂಜೆ ಆದರೆ ಜನ ನೋಡ್ತಾ ಇದ್ದಾರೆ. ಈಗ ಯಾವುದೇ ಚಾನೆಲ್ ತೆಗೆದು ನೋಡಿ, ರಾಜ್ಯದ ಅಭಿವೃದ್ಧಿ ಬಗ್ಗೆ ಮಾತಿಲ್ಲ, ರಾಜ್ಯದ ಸುರಕ್ಷತೆ ಬಗ್ಗೆ ಮಾತಿಲ್ಲ, ಯುವಕರ ಕೆಲಸದ ಬಗ್ಗೆ ಮಾತಿಲ್ಲ. IT-BT ಕಂಪನಿಗಳೆಲ್ಲ ಬೇರೆ ರಾಜ್ಯಗಳ ಪಾಲಾಗ್ತಾ ಇದ್ದಾವೆ, ಗ್ಯಾಂಗ್ ರೇಪ್ಗಳು, ಮರ್ಡರ್ಗಳಾಗ್ತಾ ಇದೆ, ಅದು ಮೈನರ್ ಹೆಣ್ಣು ಮಕ್ಕಳ ಮೇಲೆ. ರೈತರು ಒಂದು ಕಡೆ ನೆರೆ ಪರಿಹಾರ ಸಿಕ್ಕಿಲ್ಲ ಅಂತ ಅವರೊಂದು ಕಡೆ ಇದ್ದಾರೆ. ಬೆಂಗಳೂರಂತೂ ಹಬ್ಬಬ್ಬ ಇಂಟರ್ನ್ಯಾಷನಲ್ ಗುಂಡಿ ನಗರ ಆಗ್ಬಿಟ್ಟಿದೆ ಈಗ. ಓಕೆ, ಇಟ್ ಯೂಸ್ ಟು ಬಿ ಎ ಸಿಲಿಕಾನ್ ಕ್ಯಾಪಿಟಲ್ ಆಫ್ ದ ಕಂಟ್ರಿ, ಈಗ ಗುಂಡಿಗಳ ಕ್ಯಾಪಿಟಲ್ ಆಗಿರೋವಂಥದ್ದು. ಸೊ ನೋಡಿ, ನೀವು ಸೀರೀಸ್ ಆಫ್ ಇವೆಂಟ್ಸ್ ಏನೇನು ಆಗ್ತಾ ಇದೆ ಅಂತ ನೋಡಿ, ಎಷ್ಟು ಪ್ರಾಬ್ಲಮ್ಗಳಿದೆ ರಾಜ್ಯದಲ್ಲಿ ಅಂತ ನೋಡಿ. ಯಾವುದ್ರ ಬಗ್ಗೆ ಆದರೂ ಯಾರಾದರೂ CM ಆಗಲಿ, DCM ಆಗಲಿ, ಹೋಮ್ ಮಿನಿಸ್ಟರ್ ಅಂತೂ ಮನೇಲೆ ಕೂತ್ಬಿಟ್ಟಿದ್ದಾರೆ ಸಿಂಧೂರ, ಎಲ್ಲೂ ಕಾಣಿಸ್ಕೋತಾ ಇಲ್ಲ. ಆ್ಯಂಡ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಇರ್ಬೋದು, ಮಹಿಳಾ ಆಯೋಗದ ಅಧ್ಯಕ್ಷೆ ಇರ್ಬೋದು, ಮಕ್ಕಳ ಆಯೋಗದ ಅಧ್ಯಕ್ಷರು ಇರ್ಬೋದು, ಎಲ್ಲೂ ಕಾಣ್ತಾ ಇಲ್ಲ. ರೈತ ನಾಯಕರು ಕಾಂಗ್ರೆಸ್ ಪಾರ್ಟಿನಲ್ಲಿ ಯಾರಿದ್ದಾರೆ? ಯಾರು ಕಾಣ್ತಾ ಇಲ್ಲ ಪರಿಹಾರಕ್ಕೆ. ಎಷ್ಟು ಸತಿ ಹೋಗಿ ನೆರೆ ವೀಕ್ಷಣೆ ಮಾಡ್ಕೊಂಡ್ ಬಂದ್ರು. ಎಲ್ಲದರಲ್ಲೂ ಸಿಂಧೂರ ಆಡಳಿತ, ಗವರ್ನೆನ್ಸ್ ಅಲ್ಲಿ ಫೇಲ್ಯೂರ್, ವಿಮೆನ್ ಸೇಫ್ಟಿ ಫೇಲ್ಯೂರ್, ಭ್ರಷ್ಟಾಚಾರ, ಕಾಂಟ್ರಾಕ್ಟರ್ಗಳು ನವೆಂಬರ್ವರೆಗೂ ಡೆಡ್ಲೈನ್ ಕೊಟ್ಟಿದ್ದಾರೆ. ಇದೆಲ್ಲದರ ಮಧ್ಯೆ ಜಾತಿ ಗಣತಿ ಸಮೀಕ್ಷೆ ಅಂತ ಪಬ್ಲಿಕ್ ದುಡ್ಡನ್ನ 400 ಕೋಟಿ ರೂಪಾಯಿನ ಪೋಲ್ ಮಾಡ್ತಾ ಇದ್ದಾರೆ ಇವರು. ಯಾವುದೂ ಸರಿಯಾಗಿ ನಡೀತಾ ಇಲ್ಲ. ಗ್ಯಾರಂಟಿಗಳಂತೂ ಮೊದಲೇ ಇಲ್ಲ, ರಾಜ್ಯದಲ್ಲಿ ಕಾಣೆ ಆಗ್ಬಿಟ್ಟಿದಾವೆ ಗ್ಯಾರಂಟಿಗಳು. ಆಯ್ತಾ? ಇಷ್ಟೆಲ್ಲದರ ಮಧ್ಯೆ ನಮಗೆ ಸಿಗ್ತಾ ಇರೋವಂಥದ್ದು, ಕರ್ನಾಟಕದ ಜನತೆಗೆ ಸಿಗ್ತಾ ಇರೋಂತಹ, ನೀವು ಹೇಳ್ತಿರಲ್ಲ ತಿರುಪತಿ ತಿರುಮಲದ ಒಂದು ಸುಪ್ರಭಾತ ಸೇವೆ ಮತ್ತೆ ರಾತ್ರಿ ಶಯನೋತ್ಸವ ಸೇವೆ, ಏನೇ ಇದ್ರೂ ಬರೀ ಕುರ್ಚಿ ಕುರ್ಚಿ ಕುರ್ಚಿ. ಸಿದ್ದರಾಮಯ್ಯ, DK ಶಿವಕುಮಾರ್, ಯತೀಂದ್ರ, ಪ್ರಿಯಾಂಕಾ ಖರ್ಗೆ, ಇಷ್ಟರಲ್ಲೇ ನಡೀತಾ ಇದೆ. ಏನೂ ಆಗ್ತಾ ಇಲ್ಲ ಕೆಲಸಗಳು. ರಾಜ್ಯದಲ್ಲಿ ಜನ ಬೊಬ್ಬೆ ಹೊಡಿತಾ ಇದ್ದಾರೆ.
ಇನ್ನು ಬರೋ ಅಂತ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಪ್ರತಿಯೊಬ್ಬ ಶಾಸಕನಿಗೂ ಎಲ್ಲೆಲ್ಲೂ ಘೆರಾವಾಗ್ತಾರೆ. ಕಾಂಗ್ರೆಸ್ ಈಗ ಮನೆಯೊಂದು 136 ಬಾಗಿಲುಗಳಾಗಿರುವಂತ ಪಕ್ಷ ಆಯ್ತಾ, ಅಸ್ತಿತ್ವನೇ ಇಲ್ಲ. ಎಂಥ ಒಂದು ನಾಚಿಂಗ್ ಮೆಜಾರಿಟಿ ಕೊಟ್ಟರು ಜನ ಅವರಿಗೆ, 136 ಗೆಲುವು ಕೊಟ್ಟು, ಸಂಖ್ಯೆ ಕೊಟ್ಟು. ಏನ್ ಮಾಡ್ತಾ ಇದ್ದಾರೆ ಇವತ್ತು ಇವರು? ಏನ್ ಪ್ರೂವ್ ಮಾಡ್ಕೊಂಡಿದ್ದಾರೆ ಇವರು? ಪ್ರತಿಯೊಂದರಲ್ಲೂ ಸ್ಕ್ಯಾಮ್, ಪ್ರತಿಯೊಂದರಲ್ಲೂ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಫಸ್ಟ್ ನನಗೆ ಇವತ್ತಿನ ಕಾಂಗ್ರೆಸ್ ವಕ್ತಾರರು ಯಾರು ಬಂದಿದ್ದಾರೆ, ಸುಧೀಂದ್ರ ಅವ್ರು ಹೇಳಬೇಕು. ಏನೋ ದೊಡ್ಡ ಐಡಿಯಾಲಜಿ ಬಗ್ಗೆ ಮಾತಾಡ್ತಾ ಇದ್ರು, ಕಾಂಗ್ರೆಸ್ನಲ್ಲಿ ಈ ಐಡಿಯಾಲಜಿ ಅಂತ. ಬಿಕಾಸ್ ಯತೀಂದ್ರ ಅವ್ರೇನೋ ಹೇಳಿದಾರಲ್ಲ ಸ್ಟೇಟ್ಮೆಂಟು, ಸಿದ್ಧಾಂತದ ಇದು ಅಂತ ಅಂದ್ಬಿಟ್ಟು, ಗುರುತು ಅಂತ. ಸತೀಶ್ ಜಾರಕಿಹೊಳಿ ಅವ್ರನ್ನ ಯಾರನ್ನಾದ್ರೂ ಮಾಡ್ಕೊಳ್ಳಿ, ಸಿಂಧೂರ CM ಆದ್ರೂ ಮಾಡ್ಕೊಳ್ಳಿ, DCM ಆದ್ರೂ ಮಾಡ್ಕೊಳ್ಳಿ, ಸಿದ್ದರಾಮಯ್ಯ ಆದ್ರೂ ಆಗ್ಲಿ, ಯಾರಾದ್ರೂ ಆಗ್ಲಿ, ನಾನು ಒಂದು ವಿರೋಧ ಪಕ್ಷದ ಒಬ್ಬ ಸದಸ್ಯೆಯಾಗಿ ನಾನು ಕೇಳ್ತಾ ಇರುವಂಥದ್ದು, ನಮ್ಮ ನಾಯಕರು ಕೇಳ್ತಾ ಇರುವಂಥದ್ದು, ಕರ್ನಾಟಕದ ಜನತೆಯನ್ನ ಕಾಪಾಡಿ, ಅವರಿಗೆ ಬೇಕಾಗಿರುವಂತ ಸವಲತ್ತುಗಳು, ಕುರುಡು ಆಶ್ವಾಸನೆಗಳು ಕೊಟ್ಟು ಏನು ಅಧಿಕಾರಕ್ಕೆ ಬಂದ್ರಿ ಅದನ್ನ ಜನರಿಗೆ ಕೊಡಿ ಅಂತ ನಾವು ಕೇಳ್ತಾ ಇದೀವಿ. ನಮಗೆ ಯಾರಾದ್ರೂ ಆಗ್ಲಿ, ಸೆಪ್ಟೆಂಬರ್ ಅಲ್ಲ, ಡಿಸೆಂಬರ್ ಅಲ್ಲ, ಬರೋ ಮಾರ್ಚಲ್ ಕ್ರಾಂತಿ ಆಗ್ಲಿ, ನಮಗ್ ಬೇಕಾಗಿಲ್ಲ ಸಿಂಧೂರ. ಲೆಟ್ ವಾಟ್ ಎವರ್ ಹ್ಯಾಪನ್, ಇಟ್ಸ್ ದೇರ್ ಇಂಟರ್ನಲ್ ಮ್ಯಾಟರ್. ಆದ್ರೆ ಬೀದಿಗೆ ಬಂದಿರೋದ್ರಿಂದ ನಾವೆಲ್ಲರೂ ಇವತ್ತು ಮಾತಾಡ್ಬೇಕಾಗಿದೆ. ಸೊ ಮೊದಲನೇದಾಗಿ ನನಗೊಂದು ಕ್ಲಾರಿಟಿ ಬೇಕು, ಕಾಂಗ್ರೆಸ್ನ ಐಡಿಯಾಲಜಿ ಏನು? ಸಿದ್ದರಾಮಯ್ಯನವರ ಮಗನ ಪ್ರಕಾರ, ಯತೀಂದ್ರ ಅವರ ಪ್ರಕಾರ ಕಾಂಗ್ರೆಸ್ನ ಐಡಿಯಾಲಜಿ ಏನು, ಸಿದ್ಧಾಂತ ಏನು? ಹಿ ಹ್ಯಾಸ್ ಟು ಆನ್ಸರ್ ಮೀ.